ನಮಸ್ತೆ ಸ್ನೇಹಿತರೆ, ಬನ್ನಿ ಊಟ ಮಾಡೋಣ. ಹೊಲದಲ್ಲಿ ಕೂತು ಊಟ ಮಾಡುವ ಅನುಭವ ಮಜಾನೇ ಬೇರೆ. ನಮ್ಮ ಮನೆಯವರು ಬೇರೆಯವ್ರ ಹೊಲದಲ್ಲಿ ಸೊಪ್ಪು ಕಿತ್ಕೊಂಡು ಬಂದಿದ್ದಾರೆ. ಕೇಳೋಣ ಬನ್ನಿ ಯಾವ ಸೊಪ್ಪು ಅಂತ. ಯಾವ ಸೊಪ್ಪು ಕಿತ್ರಿ? ದಾವಣಗೆರೆಯಿಂದ ನಮ್ಮ ಪ್ರಯಾಣ ಶುರುವಾಗಿತ್ತು. ಬೆಳಗಿನ ಜಾವ ಬೇಗನೆ ಎದ್ದು ನಾರದ ಮುನೀಶ್ವರ, ಚಿಗಟೇರಿ ನಾರದ ಮುನೀಶ್ವರ ಮತ್ತು ಹರಪನಹಳ್ಳಿಯಲ್ಲಿ ವೆಂಕಟೇಶ್ವರ ದರ್ಶನವನ್ನು ಪಡೆಯಲು ನಾವು ಹೊರಟೆವು. ಅಲ್ಲಿಂದ ಹೊರಟು ನಾವು ದೇವರ ದರ್ಶನವನ್ನು ಪಡೆದಿದ್ದೇವೆ. ನೀವು ದೇವರ ದರ್ಶನ ಮಾಡಿರಿ. ಚಿಗಟೇರಿ ನಾರದ ಮುನೀಶ್ವರ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರಿಗೆ ಗರ್ಭಗುಡಿಯ ಒಳಗಡೆನೇ ಪ್ರವೇಶ ಕೊಡ್ತಾರೆ. ನೋಡ್ತಾ ಇರ್ಬೋದು, ಅಲ್ಲಿ ಭಕ್ತರು ಗರ್ಭಗುಡಿ ಒಳಗಡೆಯಿಂದ ದೇವರ ದರ್ಶನವನ್ನು ಪಡೆದು ಮುಟ್ಟಿ ನಮಸ್ಕಾರ ಮಾಡ್ಬೋದು. ಅದೊಂದು ತುಂಬ ಇಷ್ಟವಾಯಿತು ನನಗೆ ಈ ದೇವಸ್ಥಾನದ ವಿಶೇಷತೆಗಳಲ್ಲಿ. ಹಿಂದ್ಗಡೆ ಎಲ್ಲ ರೂಮ್ಸ್ ಎಲ್ಲ ಹೊಸದಾಗಿ ಕಟ್ಟಿದ್ದಾರೆ. ಇದು ಸಾವಮ್ಮನ ದೇವಸ್ಥಾನ ಮತ್ತು ಪುಷ್ಕರಣಿ ಇದೆ. ಎದುರುಗಡೆ ನಂದೀಶ್ವರನ ಕೂಡ ನಾವು ನೋಡ್ಬೋದಲ್ಲಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಹೊಟ್ಟೆ ಹಸಿತಾ ಇತ್ತು. ನಾವು ಅಲ್ಲೇ ಮಿರ್ಚಿ, ಬಿಸಿ ಬಿಸಿಯಾದ ಮಿರ್ಚಿಯನ್ನು ತಗೊಂಡು ಯಾವುದೋ ಒಂದು ಹೊಲದಲ್ಲಿ ತಣ್ಣಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಒಳ್ಳೆಯ ಅನುಭವ, ಹೊಲದಲ್ಲಿ ಕೂತು ಊಟ ಮಾಡುವ ಅನುಭವ. ಅದು ಯಾವ 5 ಸ್ಟಾರ್ ಹೋಟ್ಲಲ್ಲಿ ಕೂತರೂ ಸಿಗಲ್ಲ. ನಮ್ಮ ಮನೆಯವರು ಇಲ್ಲೆಲ್ಲ ಸೊಪ್ಪೆಲ್ಲ ಕಿತ್ಕೊಂಡು ಬಂದಿದ್ದಾರೆ, ಕದ್ಕೊಂಡು. ಕೇಳೋಣ ಬನ್ನಿ. ಎಷ್ಟು ಸೊಪ್ಪು ಕಿತ್ರಿ? ಎಷ್ಟು ಸೊಪ್ಪು ಕಿತ್ರಿ? ಯಾವ ಸೊಪ್ಪು ಕಿತ್ರಿ? ಅಲ್ಲಿಂದ ಹೊರಟು ನಮಗೆ ಒಳ್ಳೆ ಸೀನ್ರಿ, ವಿಂಡ್ ಮಿಲ್ಸ್ದು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಳೆಯನ್ನು ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಾ ಅಲ್ಲಿ ಅಜ್ಜಿ ಇಬ್ಬರು ಪಪ್ಪಾಯ ಹಣ್ಣು, ಸೌತೆಕಾಯಿ ಮಾರ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದು ಸೇರಿದ್ವಿ. ಹೀಗಿತ್ತು ನಮ್ಮ ಲಾಗ್ಸ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.